ಸೂಪರ್ ಹೀರೋ ಮೂವಿ ಅಂತ ಅಂದ್ರೇನೆ ಸಾಕು. ಮೊದಲು ನೆನಪಾಗೋದು ಸ್ಪೈಡರ್ ಮ್ಯಾನ್, ಐರನ್. ಇದೇ ಥರ ಸೂಪರ್ ಹೀರೋ ಮೂವಿಗಳು ನಮ್ಮಲ್ಲೂ ಇವೆ. ರೀಸೆಂಟಾಗಿ ಹನುಮಾನ್, ಇನ್ನು ಹಲವಾರು ಮೂವಿಗಳು ಇದ್ದಾವೆ. ಇವಾಗ ಭಗೀರಥನ ಸಮಯ, ಪ್ರಶಾಂತ್ ನೀಲ್, ಶ್ರೀಮುರಳಿ, ಹೊಂಬಾಳೆ ಫಿಲ್ಮ್ಸ್ ಮೊದಲ ಬಾರಿಗೆ ಒಂದಾಗಿ ಆ ಕನಸನ್ನ ಡೈರೆಕ್ಟ್ ಮಾಡಿ ಅದಕ್ಕೆ ಭಗೀರ ಅನ್ನುವಂತಹ ಹೆಸರನ್ನು ಇಟ್ಟು ಅದನ್ನ ತೆರೆಯ ಮೇಲೆ ತಂದಿರುವುದು ಡಾಕ್ಟರ್ ಸೂರ್ಯ ಅವರು. 3 ವರ್ಷಗಳ ದೀರ್ಘ ಕಾಲಗಳ ನಂತರ ಶ್ರೀ ಮುರಳಿ ಅವರು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಗೀರ ಸಿನಿಮಾ ಕನ್ನಡ ಅಂಡ್ ತೆಲುಗು ಭಾಷೆಯಲ್ಲೂ ದೊಡ್ಡ ಮಟ್ಟಿಗೆ ರಿಲೀಸ್ ಆಗಿದೆ. ಡಾರ್ಲಿಂಗ್ಸ್ ಮೂವಿ ಚೆನ್ನಾಗಿದೆಯಾ? ಇದು ಹೊಂಬಾಳೆ ಅಂಡ್ KFIಗೆ ಬೇಕಾಗಿರುವಂತಹ ಗೆಲುವನ್ನ ತಂದು ಕೊಡುತ್ತಾ ಇಲ್ವಾ? ಎಲ್ಲವನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಪ್ಲಾಟ್: ವೇದಾಂತ್ ಒಂದು ಗೋಲ್ಡ್ ಮೆಡಲಿಸ್ಟ್ IPS ಆಫೀಸರ್. ಕರ್ತವ್ಯವನ್ನು ದೇವರು ಅಂತ ನಂಬಿರೋ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಪೊಲೀಸ್ ಆಫೀಸರ್. ತನ್ನ ಮೊದಲ ಪೋಸ್ಟಿಂಗ್ನಲ್ಲಿ ಬದಲಾವಣೆಯನ್ನು ತರುವಂತಹ ಪ್ರಯತ್ನದಲ್ಲಿ ಇರುತ್ತಾರೆ. ಆದರೆ ಅಲ್ಲಿ ಇರುವಂತಹ ಕಟ್ಟುಪಾಡುಗಳಿಗೆ, ಲೋಪದೋಷಗಳಿಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಆಗುತ್ತೋ ಇಲ್ಲವೋ, ಅದಕ್ಕೆ ತಕ್ಕ ಹಾಗೆ ಹೊಂದಿಕೊಂಡು ಹೋಗ್ತಾನೆ ಅಥವಾ ಇಲ್ವೋ. ಕಾಕಿ ಸಮಾಜವನ್ನು ಕ್ಲೀನ್ ಮಾಡಲು ಕೈಯನ್ನು ಕಟ್ಟಿ ಹಾಕಿದಾಗ ಅವನು ಏನು ಮಾಡ್ತಾನೆ? ಈ ಭಗೀರ ಯಾರು? ಹಗಲೊತ್ತಲ್ಲಿ ಆಗುವಂತಹ ಅನ್ಯಾಯವನ್ನು ರಾತ್ರಿಯಲ್ಲಿ ಕ್ಲೀನ್ ಮಾಡುವಂತಹ ನಿರ್ಧಾರಕ್ಕೆ ಏಕೆ ಬರ್ತಾನೆ? ಭಗೀರ ಮತ್ತು ವೇದಾಂತ್ ಇಬ್ಬರು ಒಂದೇನಾ ಅಥವಾ ಬೇರೆ ಬೇರೆನಾ? ಇದೆಲ್ಲವನ್ನು ನೀವು ತಿಳ್ಕೊಬೇಕಾದ್ರೆ ಮೂವಿ ನೋಡಿ ತಿಳ್ಕೊಳ್ಬೇಕಾಗುತ್ತದೆ. ಅನಾಲಿಸಿಸ್: ಸಿನಿಮಾದ ಟೈಟಲ್ ಕಾರ್ಡ್ ನೋಡಬೇಕಾದ್ರೆ ಪ್ರಶಾಂತ್ ನೀಲ್ ಒನ್ ಲೈನರ್ ಅಥವಾ ಕಥೆಯ ಪ್ಲಾಟ್ ಚೆನ್ನಾಗಿದೆ. ಒಂದಷ್ಟು ಕಡೆ ಯೂಸ್ ಆಗಿರುವಂತಹ ಟೆಂಪ್ಲೇಟ್ ಅಂತ ಅನಿಸಿದರೂ ವಿಜಿಲೆಂಟೆ ಪಾತ್ರವನ್ನು ಬರೆದುಕೊಂಡಿರುವಂತಹ ರೀತಿ, ಕ್ಯಾರೆಕ್ಟರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಸಖತ್ತಾಗಿ ವಿಜಿಲೆಂಟ್ ಸಿನಿಮಾನ ಸೂಪರ್ ಹೀರೋ ಸಿನಿಮಾನ ಅಂತ ಪ್ರಶ್ನೆ ಕಾಡುತ್ತೆ. ಈಗಾಗಲೇ ಸಿನಿಮಾದ ತಂಡನೇ ಉತ್ತರ ಕೊಟ್ಟಿರುವುದರಿಂದ ಸೂಪರ್ ಹೀರೋ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಬಟ್ ಅದರ ರೆಫರೆನ್ಸ್ ಖಂಡಿತ ಇದೆ. ಡಾಕ್ಟರ್ ಸೂರಿ ಯಶ್ ಅವರ ಲಕ್ಕಿ ಸಿನಿಮಾ ನಂತರ ನಿರ್ದೇಶನ ಮಾಡುತ್ತಿರುವಂತಹ 2ನೇ ಸಿನಿಮಾ. ಲಕ್ಕಿಗೂ ಭಗೀರಗೂ ಆಸ್ ಎ ಫಿಲ್ಮ್ ಮೇಕರ್ ತುಂಬಾನೇ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅದು ಅವರ ವರ್ಕಿಂಗ್ ಪ್ಯಾಟರ್ನ್ ಕೂಡ ಇನ್ನಷ್ಟು ಉತ್ತಮಗೊಳಿಸಿದೆ. ಡಾಕ್ಟರ್ ಸೂರಿ ಅವರು ಪ್ರಶಾಂತ್ ನೀಲ್ ಅವರ ಕಥೆಯ ಛಾಯೆಯಿಂದ ಹೊರಬಂದು ತನ್ನದೇ ಒಂದು ಸ್ವಂತತನವನ್ನು ಹುಟ್ಟು ಹಾಕಲು ಪ್ರಯತ್ನ ಮಾಡಿದ್ದಾರೆ. ಅಂಡ್ ಅದು ಮೂವಿಯ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಕೆಲವೊಂದು ಕತ್ತಲೆಯಲ್ಲಿ ನಡೆಯುವಂತಹ ಶಾರ್ಟ್ ಟೇಕ್ ಆದ ಸ್ವಲ್ಪ ಡಾರ್ಕ್ ಥೀಮ್ ರಿಫರೆನ್ಸ್ ಕಾಣ್ತೇವೆ. ಬಟ್ ನೆವರ್ದಿಲೆಸ್ ಸೂರಿ ಅವರ ಪ್ರಯತ್ನ ನಿಜವಾಗ್ಲೂ ಅದ್ಭುತ. ಬಿಕಾಸ್ ಯಾರದೋ ಕಥೆಯನ್ನ ಇನ್ಯಾರೋ ಡೈರೆಕ್ಟ್ ಮಾಡೋದು ಸುಲಭವಾದ ಕೆಲಸವಲ್ಲ. ನನಗೆ ಸಿನಿಮಾದಲ್ಲಿ ಫಸ್ಟ್ ಹಿಡಿಸಿದ್ದು ಅಂತಂದ್ರೆ ಫಸ್ಟ್ ಹಾಲ್ಫ್ ಅನ್ನ ಪ್ರೆಸೆನ್ಸ್ ಆಗಿ ಬರೆದುಕೊಂಡಿರೋದು. ಅಂಡ್ ಅದನ್ನ ಅಷ್ಟೇ ಚೆನ್ನಾಗಿ ತೆರೆ ಮೇಲೆ ತಂದು ತೋರಿಸಿರೋದು. ವಿಲನ್ಗಳ ಎಷ್ಟೇ ಬಿಲ್ಟ್ ಆಗಿರಬಹುದು, ವೇದಾಂತ್ ಕ್ಯಾರೆಕ್ಟರೈಸೇಷನ್ ಆಗಿರಬಹುದು, ಲವ್ ಸ್ಟೋರಿ ಎಲೆ ಸಿಸ್ಟಮ್ಗೆ ತಲೆ ಬಾಗಬೇಕಾದಂತಹ ಪರಿಸ್ಥಿತಿ ಅಂಡ್ ಭಗೀರ ಹುಟ್ಟುವಿಕೆಗೆ ಕಾರಣ, ಇವೆಲ್ಲದರ ಹಿಂದೆ ಇರುವಂತಹ ಮೋಟೋ ಎಲ್ಲವನ್ನ ಚೆನ್ನಾಗಿ ಅಂಡ್ ಫಸ್ಟ್ ಹಾಫ್ ನನಗೆ ತುಂಬಾನೇ ಹಿಡಿಸಿತು. ಬಟ್ ಮೂವಿಯ ಸೆಕೆಂಡ್ ಹಾಫ್ ಸ್ವಲ್ಪ ಪ್ರೆಡಿಕ್ಟಬಲ್ ಅಂತ ಅನಿಸಿತು. ಅಂಡ್ ಕಂಪ್ಯಾರಿಸಿಂಗ್ ಟು ಫಸ್ಟ್ ಹಾಫ್ ಡ್ರ್ಯಾಗ್ ಅನಿಸುತ್ತೆ. ಅಂಡ್ ಕತ್ತಲಲ್ಲೇ ಜಾಸ್ತಿ ನಡೆಯುವುದರಿಂದ ಎಲ್ಲವೂ ಡಾರ್ಕ್ ಆಗಿ ಮತ್ತು ಇತ್ತು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ. ಅಂಡ್ ಸಿನಿಮಾಗೆ ಸಿಕ್ಕಿರುವಂತಹ ರೌಂಡ್ ಆಫ್ ನಿಜವಾಗ್ಲೂ ಮಜಾ ಬಂತು. ಶ್ರೀ ಮುರಳಿ ಅವರು 3 ವರ್ಷಗಳ ನಂತರ ತೆರೆ ಮೇಲೆ ಬಂದಿದ್ದಾರೆ ವಿತ್ 2 ಇಂಜುರೀಸ್ ಈ ಸಿನಿಮಾಗೋಸ್ಕರ. ಈ ಸಿನಿಮಾಗೆ ಅವರು ಬಿಲ್ಡ್ ಮಾಡಿರುವಂತಹ ಬಾಡಿ, ಸ್ಟಂಟ್ಗಳಲ್ಲಿ ಆಗಿರುವಂತಹ ಸ್ಪೀಡ್, ಆ 2 ಶೇಡ್ ಅನ್ನು ಕ್ಯಾರಿ ಮಾಡಿರುವಂತಹ ರೀತಿ ಎಲ್ಲವೂ ತುಂಬಾನೇ ಚೆನ್ನಾಗಿತ್ತು. ಸ್ಟಾರ್ಗಳ ಕೊರತೆ ಕರಗಿಸುವಂತಹ ಇನ್ನಷ್ಟು ಇವರ ಸಿನಿಮಾಗಳು ಬೇಗ ಬರಲಿ ಅಂತ ಅನ್ಕೊಂತೀವಿ. ಅಂಡ್ ರುಕ್ಮಿಣಿ ವಸಂತ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ. ಅವರಿಗೆ ಕೊಟ್ಟ ಪಾತ್ರ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದಾರೆ.
ಪ್ರಕಾಶ್ ರಾಜ್ ಅವರು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೊಳ್ತಾರೆ. ಅವರ ಪಾತ್ರ ತುಂಬಾನೇ ಚೆನ್ನಾಗಿದೆ. ಆ ಪಾತ್ರಕ್ಕೆ ಒಳ್ಳೆಯ ಆಯ್ಕೆ ಕೂಡ ಅನಿಸಿತು. ನೋಟದಲ್ಲೇ ಒಳ್ಳೆ ರಿಲ್ಯಾಕ್ಸಿಂಗ್ ಫ್ಯಾಕ್ಟ್ ಅಂದ್ರೆ ಅದು ರಂಗಣ್ಣ ರಘು ಅವರು. ಅಲ್ಲಲ್ಲಿ ನಗಿಸ್ತಾರೆ. ಸೀರಿಯಸ್ ಸಿಚುವೇಶನ್ ಅಲ್ಲಿ ತುಂಬಾನೇ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಇನ್ನು ಉಳಿದಂತೆ ಅಜಿತ್ ಕುಮಾರ್, ಸುಧಾರಾಣಿ, ಗರುಡರಾಮ್ ಎಲ್ಲರೂ ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆಸ್ ಎ ಆಕ್ಟರ್ ಗರುಡರಾಮ್ ಅವರು KGF, ಮದಗಜ ಅವುಗಳಿಗಿಂತಲೂ ಇದರಲ್ಲಿ ಮೆಚೂರ್ಡ್ ಆಗಿ ಕಾಣಿಸ್ತಾರೆ ಅಂತ ಅನಿಸ್ತು. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಮೇಕಪ್ ಮಾಡಿರುವಂತಹ ರೀತಿ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಮೂವಿ ಸೆಕೆಂಡ್ ವಿನ್ನರ್ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲ್ಮ್ಸ್ ಅವರ ಈ ಸಿನಿಮಾಗೆ ಬೇಕಾಗಿರುವಂತಹ ಸೆಟ್, ರಿಚ್ ಮೇಕಿಂಗ್, VFX ಎಲ್ಲವನ್ನ ಒಲಿಸುವುದಕ್ಕೆ ಮತ್ತು ಸ್ಕ್ರೀನ್ ಮೇಲೆ ಆ ರೀತಿ ಕಾಣಿಸುವುದಕ್ಕೆ ಅಥವಾ ಭಗೀರಥನಿಗೆ ಬ್ಯಾಕ್ ಬೋನ್ ಹೊಂಬಾಳೆ ಫಿಲ್ಮ್ಸ್ ಅಂದ್ರೆ ತಪ್ಪಾಗಲ್ಲ. ಸಿನಿಮಾದ VFX ಮೋಸ್ಟ್ ಆಫ್ ದಿ ಫ್ರೇಮ್ ಅಲ್ಲಿ ಚೆನ್ನಾಗಿದೆ. ಫೈಟಿಂಗ್ ಸೀನ್ ಅನ್ನ ಇನ್ನಷ್ಟು ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಅನಿಸಿತು. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಚೆನ್ನಾಗಿ, ಎಕ್ಸ್ಪೆಷಲಿ ಪೊಲೀಸ್ ರೋಲ್ಗೆ ಅವರು ಮಾಡಿರುವಂತಹ BGM ಸಖತ್ತಾಗಿದೆ. ಇನ್ನು ಉಳಿದಂತೆ ಸಾಂಗ್ ನಾರ್ಮಲ್ ಆಗಿದ್ದವು. ಒಂದು ಮಗು ಆಡುವಂತಹ ದೇವರ ಹಾಡು ವಾಸ್ ದಿ ರಿಯಲಿ ಔಟ್ ಆಫ್ ದಿ ಬಾಕ್ಸ್ ಅಂತ ಅನಿಸಿತು. ಅಂಡ್ ಇಂಪ್ರೆಸ್ ಅಂತ ಕೂಡ ಅನಿಸಿತು. ಸಿನಿಮಾದ ಲೆಂತ್ 2 ಗಂಟೆ 38 ನಿಮಿಷ. AJ ಶೆಟ್ಟಿ ಅವರು ಸಿನಿಮಾ ಫೋಟೋಗ್ರಫಿ ಸಿನಿಮಾದ 3ನೇ ವಿನ್ನರ್. 2 ಪಾತ್ರಗಳಿಗೆ ಕ್ರಿಯೇಟ್ ಮಾಡಿರುವಂತಹ 2 ತರಹದ ಪ್ಯಾಟ್ರನ್ಸ್ ಇಷ್ಟ ಆಯ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ ಭಗೀರ ಕಥೆಯನ್ನ ಹಾಳೆ ಮೇಲೆ ಚೆನ್ನಾಗಿ ಬರೆದುಕೊಂಡಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ಚೆನ್ನಾಗಿ ನಡೆಸಿದ್ದಾರೆ. ಸೂಪರ್ ಹೀರೋ ಮೂವಿ ನಿಮಗೆ